ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಮ ಪವಿತ್ರವಾದ ಭಗವದ್ಗೀತೆಯ ಅಧ್ಯಯನವನ್ನು ನಾವು ಆರಂಭಿಸಿದ್ದೇವೆ. ಇದಕ್ಕೆ ಅನುಕೂಲವಾಗುವಂತೆ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯವನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಇದರಲ್ಲಿ ಉಪೋದ್ಘಾತದಲ್ಲಿ ಭಗವದ್ಗೀತೆಯ ಉಪದೇಶದ ಸಾರ ಸರ್ವಸ್ವವನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಯಾವ ಧರ್ಮ ಪ್ರವೃತ್ತಿ ಧರ್ಮ ಇದೆ, ಅದು ವರ್ಣ ಮತ್ತು ಆಶ್ರಮಗಳಿಗೆ ಅನುಗುಣವಾಗಿ ವೇದಗಳಿಂದ ವಿಹಿತವಾಗಿದೆ. ಈ ಧರ್ಮದಿಂದ ನಾವು ಪಡೆಯಬಹುದಾದೇನಪ್ಪ ಅಂದರೆ ಸ್ವರ್ಗಾದಿಗಳು, ದೇವತಾ ಸ್ಥಾನ ಮುಂತಾದಂಥವುಗಳು. ಆದರೆ ಅದೇ ಕರ್ಮಗಳನ್ನು, ಯಜ್ಞ ಯಾಗಾದಿಗಳನ್ನು, ಪೂಜಾದಿಗಳನ್ನು, ಧ್ಯಾನಾದಿಗಳನ್ನು ನಾವು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ, ಭಗವಂತನಿಗೆ ಸಮರ್ಪಿಸಿ ಮಾಡಿದರೆ ಆಗ ಚಿತ್ತಶುದ್ಧಿಯಾಗುತ್ತೆ. ಶುದ್ಧ ಸತ್ವಶುದ್ಧಯೇ ಭವತಿ ಅಂತ ಆಚಾರ್ಯರೇ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫಲಾಭಿಸಂಧಿ ವರ್ಜಿತ, ಕರ್ಮವನ್ನು ಫಲಾಸಕ್ತಿ ಇಲ್ಲದ ಹಾಗೆ ಮಾಡಬೇಕು. ಎರಡು ಅಂಶಗಳನ್ನು ಇಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸಾಧಾರಣ ಕರ್ಮಗಳು ಕೂಡ ನಮಗೆ ಮೋಕ್ಷಕ್ಕೆ ಸಹಾಯವಾಗುವಂತೆ ನಾವು ಹೇಗೆ ಪರಿವರ್ತಿಸಿಕೊಳ್ಳಬೇಕು ಅನ್ನುವಂತಹ ರಹಸ್ಯವನ್ನು ಭಗವದ್ಗೀತೆ ಹೇಳಿಕೊಡುತ್ತೆ. ಅದಕ್ಕಾಗಿ ಫಲಾಭಿಸಂಧಿ ವರ್ಜಿತ, ಆ ಫಲವನ್ನು ಬಿಟ್ಟು ಮಾಡಬೇಕು, ಫಲವನ್ನು ತ್ಯಜಿಸಿ ಮಾಡಬೇಕು, ಹಾಗೂ ಎಲ್ಲ ಫಲಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದರಿಂದ ಏನಾಗುತ್ತೆ? ಚಿತ್ತಶುದ್ಧಿಯಾಗುತ್ತೆ. ಚಿತ್ತಶುದ್ಧಿಯಾದಾಗ ನಾವು ಜ್ಞಾನಕ್ಕೆ ಯೋಗ್ಯರಾಗ್ತೇವೆ. ಜ್ಞಾನನಿಷ್ಠಾ ಯೋಗ್ಯತಾ ಪ್ರಾಪ್ತಿ ಅಂತ ಶಂಕರಾಚಾರ್ಯರೇ ಹೇಳ್ತಾರೆ. ಅದರ ಮೂಲಕ ಜ್ಞಾನೋತ್ಪತ್ತಿಯಾಗತ್ತೆ. ಆತ್ಮ ಏಕತ್ವ ವಿಜ್ಞಾನ, ಆತ್ಮ ಮತ್ತು ಬ್ರಹ್ಮರು ಬೇರೆಯಲ್ಲ ಅನ್ನುವಂತಹ ಪರಿಪೂರ್ಣ ಜ್ಞಾನ ಉಂಟಾಗತ್ತೆ. ಅದರ ಮೂಲಕ ನಿಶ್ರೇಯಸ ಪ್ರಾಪ್ತಿ, ನಿಶ್ರೇಯಸ ಅನ್ನುವಂಥದ್ದು ಉಂಟಾಗತ್ತೆ. ಹೀಗೆ ಸಾಧಾರಣವಾದ ಪ್ರವೃತ್ತಿ ಧರ್ಮವೂ ಕೂಡ ನಿಶ್ರೇಯಸಕ್ಕೆ ಕಾರಣವಾಗಬಲ್ಲುದು ಅನ್ನೋದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿದ್ದಾನೆ ಅಂತ ಹೇಳಿ ಶಂಕರಾಚಾರ್ಯರು ಪ್ರತಿಪಾದಿಸುತ್ತಾರೆ. ಈ ವಿಷಯದಲ್ಲಿ ತಮ್ಮ ಮಾತನ್ನು ಪ್ರಮಾಣೀಕರಿಸಿಕೊಳ್ಳೋದಕ್ಕಾಗಿ, ತಮ್ಮ ಮಾತನ್ನು ಸಮರ್ಥಿಸಿಕೊಳ್ಳೋದಕ್ಕಾಗಿ ಶಂಕರಾಚಾರ್ಯರು ಎರಡು ಶ್ಲೋಕಗಳನ್ನು ಅವರು ಇಲ್ಲಿ ಉದಾಹರಣೆಯಾಗಿ ನೀಡ್ತಾರೆ. ಮೊದಲನೇದು 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತ ಹೇಳಿ. ಆ ಶ್ಲೋಕ ಹೀಗಿದೆ: ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಘಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ಮಿವಾಂಭಸ. ಬ್ರಹ್ಮದಲ್ಲಿ ಕರ್ಮವನ್ನು ಇಟ್ಟು ಅಂತ ಅರ್ಥ. ಅಂದರೆ ನಾನು ಮಾಡತಕ್ಕಂತಹ ಕರ್ಮವೆಲ್ಲ ಭಗವಂತನಿಗಾಗಿ ಅಂತ ಯಾರು ಕರ್ಮವನ್ನು ಮಾಡ್ತಾರೆಯೋ, ಸಂಘವನ್ನು ಬಿಟ್ಟು ಮಾಡು ಅಂತ ಹೇಳ್ತಾನೆ. ಆ ಕರ್ಮದಲ್ಲಿ ಆದರೂ, ಕರ್ಮ ಫಲದಲ್ಲಿ ಆದರೂ ಆಸಕ್ತಿಯನ್ನು ಬಿಟ್ಟು ಮಾಡುವುದು ಅಂತ ಅರ್ಥ. ಎರಡು ವಿಷಯಗಳನ್ನು ಇಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು, ಈಶ್ವರನಿಗೋಸ್ಕರ ಅಂತ ಹೇಳಿ ಕರ್ಮವನ್ನು ಮಾಡಬೇಕು. ಅದೇ ರೀತಿ ಎಲ್ಲ ರೀತಿಯ ಆಸಕ್ತಿಯನ್ನು ಬಿಟ್ಟು ಮಾಡಬೇಕು. ಲಿಪ್ಯತೆ ನಸ ಪಾಪೇನ, ಅಂಥವನಿಗೆ ಪಾಪಲೇಪ ಆಗೋದಿಲ್ಲ. ಕರ್ಮದಲ್ಲಿ ಏನಪ್ಪ ಅಂದರೆ ಒಳ್ಳೆಯ ಕರ್ಮ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಪಾಪ ಬರುತ್ತೆ. ಈ ಪಾಪ ಮತ್ತು ಪುಣ್ಯಗಳ ಲೇಪ ಸಿಗೋದಿಲ್ಲ ಅಂತ ಅರ್ಥ.
ಹೇಗಪ್ಪ ಅಂದರೆ ಪದ್ಮಪತ್ರ ಮಿವಾಂಭಸ, ಪದ್ಮ ಅಥವಾ ಕಮಲದ ಹೂವು, ಇಲ್ಲಿ ಕಮಲದ ಎಲೆ ಹೇಳಿದ್ದಾರೆ. ಪದ್ಮಪತ್ರ ಅದು ನೀರಿನಲ್ಲೇ ಹುಟ್ಟಿ, ನೀರಿನಲ್ಲೇ ಬೆಳೆದು, ನೀರಿನಲ್ಲೇ ಅದು ಸಾವನ್ನು ಕಂಡರೂ ಕೂಡ ನೀರು ಒಂದು ತೊಟ್ಟು ನೀರು ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅದರಿಂದಲೇ ಪದ್ಮಪತ್ರದ ಉದಾಹರಣೆಯನ್ನು ನಿರಾಸಕ್ತಿಗೆ ಅನೇಕ ಕಡೆ ದೃಷ್ಟಾಂತವಾಗಿ ನೀಡ್ತಾರೆ. ಇನ್ನೊಂದು ಶ್ಲೋಕ ಅಂದರೆ ಮುಂದಿನ ಶ್ಲೋಕವನ್ನು ಕೂಡ ಶಂಕರಾಚಾರ್ಯರು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಕಾಯೇನ ಮನಸಾ ಬುದ್ಧಿಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಅಂತ ಹೇಳಿ. ಇಲ್ಲಿ ಮುಖ್ಯವಾದ ವಿಷಯ, ಕರ್ಮವನ್ನು ನಾವು ಯಾಕೆ ಮಾಡಬೇಕು ಅಂದರೆ ಆತ್ಮಶುದ್ಧಿಗಾಗಿ ಮಾಡಬೇಕು, ಚಿತ್ತಶುದ್ಧಿಗಾಗಿ ಮಾಡಬೇಕು. ಯಾವುದ್ರ ಮೂಲಕ ಮಾಡುವಂತಹ ಕರ್ಮ? ಕಾಯ ಮನಸ ಬುದ್ಧಿಯ, ನಮ್ಮ ದೇಹದಲ್ಲಿ ಮಾಡ್ತಕ್ಕಂತಹ ಕರ್ಮ, ಮನಸ್ಸಿನಲ್ಲಿ ಮಾಡ್ತಕ್ಕಂತಹ ಚಿಂತನೆಗಳು, ಬುದ್ಧಿಯಲ್ಲಿ ಮಾಡ್ತಕ್ಕಂತಹ ವಿಚಾರಗಳು ಹಾಗೂ ಇಂದ್ರಿಯಗಳಿಂದ ಮಾಡುವಂತಹದ್ದು, ಈ ಎಲ್ಲ ಕರ್ಮಗಳನ್ನು ಕೂಡ ಹೇಗೆ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಆಚಾರ್ಯ ವಿವರಣೆಯನ್ನು ಕೊಡ್ತಾರೆ. ಈಶ್ವರಾಯೈವ ಕರ್ಮ ಕರೋಮಿ ನ ಮಮ ಫಲಾಯ, ನಾನು ಭಗವಂತನಿಗೆ ಮಾತ್ರವೇ ಕರ್ಮವನ್ನು ಮಾಡುತ್ತೇನೆ, ನನಗೋಸ್ಕರ ಅಲ್ಲ ಅಂತ ಹೇಳಿ ಮಮತ್ವ ಬುದ್ಧಿ ಶೂನ್ಯೈಹಿ, ನಾನು ನನ್ನದು ಅನ್ನುವಂತಹ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಮಾಡತಕ್ಕಂಥದ್ದು. ಯಾತಕ್ಕೆ ಮಾಡ್ತಾರೆ ಯೋಗಿಗಳು ಕರ್ಮವನ್ನು? ನಮ್ಮಂಥವರು ಮಾಡೋದಕ್ಕಿಂತಲೂ ವಿಭಿನ್ನವಾಗಿ ಮಾಡ್ತಾರೆ. ನಾವು ಕೂಡ ಕರ್ಮವನ್ನು ಆತ್ಮಶುದ್ಧಯೇ ಅಂದರೆ ಸತ್ವಶುದ್ಧಯೇ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಆತ್ಮ ಅಂದರೆ ಮನಸ್ಸು, ಮನಸ್ಸಿನ ಶುದ್ಧಿಗಾಗಿ ಮಾಡಿದಾಗ ನಾವು ಯೋಗಿಗಳಾಗ್ತೇವೆ. ನಮ್ಮ ಸ್ವಾರ್ಥಕ್ಕಾಗಿ ಮಾಡಿದರೆ ನಾವು ಸಾಧಾರಣ ಜನಗಳಾಗಿ ಇರ್ತೇವೆ. ಅದರಿಂದ ಕೃಷ್ಣ ಹೇಳ್ತಕ್ಕಂತಹ ಮಾತೇನಪ್ಪ ಅಂದರೆ, ನಿನಗೆ ಕರ್ಮ ಮಾಡೋದರಲ್ಲಿ ಮಾತ್ರ ಅಧಿಕಾರ ಇದೆ, ಫಲದಲ್ಲ. ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಬಿಡು, ನಿನಗೆ ಎಲ್ಲ ಕರ್ಮಗಳನ್ನು ಕೂಡ ಚಿತ್ತಶುದ್ಧಿಗಾಗಿ ಮಾಡು. ಇದರಲ್ಲೇನೆ ಗೀತಾಶಾಸ್ತ್ರದ ತಿರುಳಿದೆ ಅಂತ ಆಚಾರ್ಯರು ಈ ಉಪೋದ್ಘಾತದಲ್ಲೇ ನಮಗೆ ತೋರಿಸ್ಕೊಡ್ತಾರೆ. ಈಗ ನಾವು ಉಪೋದ್ಘಾತದ ಅಂತಿಮ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ರೀತಿ ಎರಡು ಧರ್ಮಗಳನ್ನು ಭಗವದ್ಗೀತೆಯಲ್ಲಿ ನೋಡ್ತೇವೆ. ಇಮಂ ದ್ವಿಪ್ರಕಾರಂ ಧರ್ಮಂ, ಎರಡು ಪ್ರಕಾರದ ಧರ್ಮಗಳು. ಆಗಲೇ ನಾವು ತಿಳ್ಕೊಂಡಿದ್ದೇವೆ ಅದನ್ನು, ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ. ಇವುಗಳಿಂದ ಏನು ಪ್ರಯೋಜನ? ನಿಶ್ರೇಯಸ ಪ್ರಯೋಜನ. ಅಭ್ಯುದಯ, ಪ್ರಾಪಂಚಿಕ ಸಂಪತ್ತು ಅಥವಾ ಸ್ವರ್ಗಾದಿಗಳು ಅಂತಿದ್ರೂ ಕೂಡ ಕಟ್ಕಡೆಯಲ್ಲಿ ಎರಡೂ ಕೂಡ, ಪ್ರವೃತ್ತಿ ಧರ್ಮವೂ ಕೂಡ ನಿವೃತ್ತಿ ಧರ್ಮವೂ ಕೂಡ ನಿಶ್ರೇಯಸವೇ ಪ್ರಯೋಜನವಾಗಿ ಉಳ್ಳದ್ದು. ಎರಡೂ ರೀತಿಯ ಧರ್ಮವನ್ನು ನಿಶ್ರೇಯಸಕ್ಕಾಗಿಯೇ ಮಾಡಬೇಕು. ನಿಶ್ರೇಯಸ ಪ್ರಯೋಜನಂ. ಆ ನಿಶ್ರೇಯಸದಿಂದ ಪ್ರಯೋಜನ ಏನು ಉಂಟಾಗುತ್ತೆ? ನಿಶ್ರೇಯಸದಿಂದ ನಾವು ಏನನ್ನು ತಾನೇ ಗಳಿಸ್ಕೊಳ್ಳುತ್ತೇವೆ? ಈ ಮೋಕ್ಷ ಅಂತಂದರೆ ಏನು? ಮೋಕ್ಷದಿಂದ ಗಳಿಸ್ಕೊಳ್ತಕ್ಕಂಥದ್ದೇನು? ಸಂಸಾರದಿಂದ ನಾವು ಬಿಡುಗಡೆಯನ್ನೇನೋ ಪಡ್ಕೋತೇವೆ. ಆದರೆ ನಾವು ಗಳಿಸಿಕೊಳ್ಳತಕ್ಕಂಥದ್ದೇನು ಅಂದರೆ ಪರಮಾರ್ಥವನ್ನು ಗಳಿಸಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಪರಮ ಅರ್ಥ, ಆತ್ಯಂತಿಕವಾಗಿರ್ತಕ್ಕಂತಹ ಫಲ, ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅದನ್ನೇ ಇಲ್ಲಿ ಪರಮ ಅರ್ಥ ಅಂತ ಹೇಳ್ತೇವೆ. ಹಾಗಾದರೆ ಪರಮ ಅರ್ಥ ಯಾವುದು? ಇಲ್ಲಿ ಭಗವದ್ಗೀತೆಯ ಅಧ್ಯಯನದಿಂದ, ಭಗವದ್ಗೀತೆಯ ಧರ್ಮವನ್ನು ಪರಿಪಾಲನೆ ಮಾಡೋದ್ರಿಂದ ನಾವು ಗಳಿಸಿಕೊಳ್ಳಬಹುದಾದಂತಹ ಪರಮಾರ್ಥ ಅದು ಯಾವುದು ಅಂತ ಹೇಳಿದರೆ ವಾಸುದೇವಾಖ್ಯಂ ಪರಂ ಬ್ರಹ್ಮ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇಲ್ಲಿ ಸಾಧ್ಯ ಮತ್ತು ಸಾಧನ ಎರಡು ಅಂಶಗಳನ್ನು ಭಗವದ್ಗೀತೆಯಲ್ಲಿ ಅಧ್ಯಯನದಿಂದ ನಾವು ಪರಿಪಾಲನೆ ಮಾಡಬೇಕಾದದ್ದು ಏನು, ಅದರಿಂದ ಸಿಗ್ತಕ್ಕಂತಹ ಪ್ರಯೋಜನ ಏನು, ನಿಶ್ರೇಯಸಕ್ಕಾಗಿ
ನಾವು ಧರ್ಮವನ್ನು ಮಾಡಬೇಕು. ನಾವು ಸಾಧಾರಣ ಜನಗಳಾದ್ದರಿಂದ ಪ್ರವೃತ್ತಿ ಮಾರ್ಗದಲ್ಲಿ ಮೊದಲು ತೊಡಗಬೇಕು. ಕರ್ಮಯೋಗವನ್ನು ಮಾಡಬೇಕು. ಅದರ ಮೂಲಕ ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಜ್ಞಾನನಿಷ್ಠೆಗೆ ಯೋಗ್ಯರಾಗಬೇಕು. ಜ್ಞಾನೋತ್ಪತ್ತಿಯ ಮೂಲಕ ನಾವು ಬಿಡುಗಡೆಯನ್ನು, ಮೋಕ್ಷವನ್ನು ಪಡ್ಕೊಳ್ಳಬಹುದು. ಇದು ಸಾಧನ ಅಂತ ಕರೆಸ್ಕೊಳ್ಳುತ್ತೆ. ಈ ಸಾಧನದಿಂದ ನಾವು ಏನು ಪಡ್ಕೋಬೇಕು ಅಂತ ಹೇಳಿದ್ರೆ ಪರಮಾರ್ಥ ತತ್ವ. ತತ್ವ ಅಂದರೆ ಇರತಕ್ಕಂಥದ್ದು. ಯಾವುದನ್ನು ಇಂಗ್ಲೀಷ್ನಲ್ಲಿ ರಿಯಾಲಿಟಿ ಅಂತ ಕರೆಯುತ್ತೇವೆಯೋ ಅದು ಪರಮಾರ್ಥ ತತ್ವ. ಯಾವುದು ನಿಜವಾಗಲೂ ಕೂಡ ಇರುತ್ತೆಯೋ, ಯಾವುದಕ್ಕೆ ಹೋಲಿಸಿದಲ್ಲಿ ಉಳಿದ ಎಲ್ಲವುಗಳು ಕೂಡ ಕೇವಲ ಭ್ರಮೆಯೋ ಅದು ಪರಮ ಅರ್ಥ ಇರತಕ್ಕಂಥದ್ದು ತತ್ವ. ಯಾವುದು ಇರುತ್ತೋ ತತ್ ತ್ವಂ, ತತ್ ಇರತಕ್ಕಂಥದ್ದು, ಅದು ಅಳಿದು ಹೋಗದೇ ಇರತಕ್ಕಂಥದ್ದು ಯಾವುದಿದೆ ನಿಜ ತತ್ವ, ಅದು ತತ್ವ. ಆ ತತ್ವ ಯಾವುದಿಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಿರ್ತಕ್ಕಂಥದ್ದು ಅಂದರೆ ವಾಸುದೇವಾಖ್ಯಂ ಪರಂಬ್ರಹ್ಮ. ವಾಸುದೇವ ಎಂಬ ಹೆಸರಿನ ಪರಂಬ್ರಹ್ಮ. ಇಲ್ಲಿ ವಾಸುದೇವ ಅಂದರೆ ಈಶ್ವರ ರೂಪ ಸಗುಣ ಬ್ರಹ್ಮ, ಪರಂಬ್ರಹ್ಮ ಅಂದರೆ ನಿರ್ಗುಣ ರೂಪ. ಈ ನಿರ್ಗುಣ ರೂಪ ಮತ್ತು ಸಗುಣ ರೂಪಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಮೊದಲು ನಾವು ಭಗವಂತನನ್ನು ಅನುಗ್ರಹಕ್ಕಾಗಿ ಬೇಡ್ಕೊಳ್ತೇವೆ. ಭಗವಂತನ ಅನುಗ್ರಹದಿಂದ ಜ್ಞಾನವನ್ನು ಪಡೆದುಕೊಳ್ತೇವೆ ಅಂತ ಶಂಕರಾಚಾರ್ಯರು ಇಲ್ಲಿ ತೋರಿಸ್ತಾ ಇದ್ದಾರೆ. ವಾಸುದೇವಾಖ್ಯಂ ಪರಂಬ್ರಹ್ಮ. ವಾಸುದೇವ ಎಂದ ಹೆಸರಿರ್ತಕ್ಕಂತಹ ಪರಂಬ್ರಹ್ಮ. ಅಭಿಧೇಯ ಅಂದರೆ ಇಲ್ಲಿ ಇಲ್ಲಿ ವಿಷಯ ಅಂತ ಅರ್ಥ. ಅಭಿಧೇಯಭೂತಂ ವಿಶೇಷತಃ ಅಭಿವ್ಯಂಜನ. ಹೀಗೆ ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅನ್ನುವಂತಹ ಧರ್ಮದ್ವಯಗಳು ಅದು ನಿಶ್ರೇಯಸಕ್ಕಾಗಿ ಇರತಕ್ಕಂಥವುಗಳು. ಹಾಗೂ ಭಗವತ್ ತತ್ವ ವಾಸುದೇವ ಎನ್ನುವಂತಹ ಪರಮಾತ್ಮ, ಪರಬ್ರಹ್ಮ, ಈ ಎರಡೂ ವಿಷಯಗಳಿದೆಯಲ್ಲ, ಇದು ಭಗವದ್ಗೀತೆ ವಿಶೇಷವಾಗಿ ಹೇಳಿಕೊಡ್ತಾ ಇದೆ. ಇದನ್ನು ನಾವು ಭಗವದ್ಗೀತೆಯಿಂದ ಮಾತ್ರವೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ಭಗವದ್ಗೀತೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರಯೋಜನ ಅನ್ನುವಂಥದ್ದಿದೆ. ಪ್ರಯೋಜನ ಏನಪ್ಪ ಅಂತಂದರೆ ಈ ಪರಮಾರ್ಥ ತತ್ವವಾದ ವಾಸುದೇವನೇ ಪ್ರಯೋಜನ ನಮಗೆ. ಹಾಗೆ ಸಂಬಂಧ ಅನ್ನುವಂಥದ್ದಿದೆ. ಈ ವಿಷಯಕ್ಕೂ ಪ್ರಯೋಜನಕ್ಕೂ ಇರತಕ್ಕಂತಹ ಸಂಬಂಧ. ವಿಷಯ ಅಂತಂದರೆ ಯಾವುದು? ಇಲ್ಲಿ ಈ ಭಗವದ್ಗೀತೆಯಲ್ಲಿ ಇರ್ತಕ್ಕಂತಹ ವಿಷಯ. ಅದನ್ನು ಓದೋದ್ರಿಂದ ನಮಗೆ ಪರಮಾರ್ಥ ತತ್ವ ಲಭಿಸುತ್ತೆ, ಅದೇ ಸಂಬಂಧ. ಹಾಗೆ ಅಭಿಧೇಯ, ಯಾವುದನ್ನು ನಾವು ಓದ್ತೇವೆಯೋ, ಯಾವುದರ ಬಗ್ಗೆ ಓದ್ತೇವೆಯೋ ಅದು ವಿಷಯ. ಆ ವಿಷಯ ಅಂದರೆ ವಾಸುದೇವಾಖ್ಯಂ ಪರಂಬ್ರಹ್ಮ. ಇಲ್ಲಿ ಮತ್ತೆ ಸ್ಪಷ್ಟಪಡಿಸ್ತೇನೆ. ವಿಶಿಷ್ಟ ಪ್ರಯೋಜನ ಅಂತಂದರೆ ಮೋಕ್ಷ. ಮೋಕ್ಷವೇ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಯೋಜನ. ಅಥವಾ ವಾಸುದೇವ ಎಂಬ ಹೆಸರಿನ ಭಗವಂತನ ಸಾಕ್ಷಾತ್ಕಾರವೇ ಇಲ್ಲಿ ಪ್ರಯೋಜನ. ಈ ಭಗವದ್ಗೀತೆಯ ಉಪದೇಶಕ್ಕೂ ಆ ಪ್ರಯೋಜನಕ್ಕೂ ಇರತಕ್ಕಂತಹ ಸಂಬಂಧ ವಿಷಯ ಪ್ರಯೋಜನ ಸಂಬಂಧ ಅಂತ ಕರೀತಾರೆ. ಇದನ್ನು ಸಂಬಂಧ. ಅಭಿಧೇಯ ಅಂತಂದರೆ ಈ ಭಗವದ್ಗೀತೆಯಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂತಹ ವಿಷಯ ಯಾವುದು ಅಂತಂದರೆ, ಒಂದೇ ಪದದಲ್ಲಿ ಹೇಳಬೇಕಾದರೆ ಶಂಕರಾಚಾರ್ಯರ ಪ್ರಕಾರ ಅದು ವಾಸುದೇವ ಎಂಬ ಹೆಸರಿನ ಪರಬ್ರಹ್ಮ ಅಂತ ಅರ್ಥ. ಹೀಗೆ ಗೀತಾಶಾಸ್ತ್ರ ಅನುಬಂಧ ಚತುಷ್ಟಯಗಳನ್ನು ಹೊಂದಿರುವಂತಹ ಶಾಸ್ತ್ರ. ಅದಕ್ಕೆ ಇದನ್ನು ಶಾಸ್ತ್ರ ಅಂತ ಕರೆಯುವಂಥದ್ದು. ಶಾಸ್ತ್ರಕ್ಕೆ ಈ ಅನುಬಂಧ ಚತುಷ್ಟಯಗಳು ಇಲ್ಲದೇ ಇದ್ದರೆ ಅದನ್ನು ನಾವು ಶಾಸ್ತ್ರ ಅಂತ ಕರೆಯೋಕ್ಕಾಗೋದಿಲ್ಲ. ವಿಶಿಷ್ಟ ಪ್ರಯೋಜನ ಸಂಬಂಧ ಅಭಿಧೇಯವತ್ ಗೀತಾಶಾಸ್ತ್ರಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಈ ಒಂದು ಭಗವದ್ಗೀತೆಯಲ್ಲಿ ಇರ್ತಕ್ಕಂತಹ ವಿಷಯವನ್ನು ತಿಳ್ಕೊಂಡಾಗ ಸಮಸ್ತ ಪುರುಷಾರ್ಥ ಸಿದ್ಧಿ ಅಂತ ಆಚಾರ್ಯರು ಅಪ್ಪಣೆ ಕೊಡಿಸ್ತಾರೆ. ತದರ್ಥ ವಿಜ್ಞಾನೇ ಅಂದರೆ ಭಗವದ್ಗೀತೆಯ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡ್ರೆ ನಮಗೆ ಎಲ್ಲ ಪುರುಷಾರ್ಥವೂ ಸಿದ್ಧಿಯಾಗುತ್ತಂತೆ. ನಾವು ಪುರುಷಾರ್ಥಗಳು ಯಾವ್ಯಾವು ಅಂತ ನಮಗೆ ಗೊತ್ತಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ.
ಈ 4 ಪುರುಷಾರ್ಥಗಳು. ಆದರೆ ನಮಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಧರ್ಮ ಮತ್ತು ಮೋಕ್ಷ. ಈ ಧರ್ಮವನ್ನು ಹೇಗೆ ಮಾಡಬೇಕು, ಪರಿಪಾಲನೆ ಮಾಡಬೇಕು ಅಂತ ಹೇಳಿಕೊಡ್ತಕ್ಕಂಥದ್ದು ಭಗವದ್ಗೀತಾ ಶಾಸ್ತ್ರ. ಆ ಧರ್ಮದ ಮೂಲಕ ನಿಶ್ರೇಯಸ್ಸನ್ನು, ಇಲ್ಲಿ ಮತ್ತೆ ಆ ಪದವನ್ನು ಉಪಯೋಗಿಸ್ತಾ ಇದ್ದೇವೆ, ನಿಶ್ರೇಯಸ್ಸೇ ಭಗವದ್ಗೀತೆಯ ಗುರಿ, ಅದರ ಉದ್ದೇಶ. ಪ್ರಾಪಂಚಿಕ ಭೋಗಗಳಾಗಲಿ, ಪ್ರಾಪಂಚಿಕ ಗುರಿಗಳಾಗಲಿ, ಅಥವಾ ಸ್ವರ್ಗಾದಿಗಳಲ್ಲಿ ಭೋಗಿಸುವುದಾಗಲಿ, ಅಲ್ಲಿ ಯಾವುದೇ ರೀತಿಯ ಒಂದು ವಾಸ ಮಾಡುವುದಾಗಲಿ, ಹೆಚ್ಚಿನ ಸಂಪತ್ತಾಗಲಿ, ಅದು ಭಗವದ್ಗೀತೆಯ ಗುರಿ ಅಲ್ಲ. ಪ್ರವೃತ್ತಿ ಧರ್ಮವೇ ಆಗಲಿ, ನಿವೃತ್ತಿ ಧರ್ಮವೇ ಆಗಲಿ, ಅದನ್ನು ಪರಿಪಾಲನೆ ಮಾಡ್ತಾ ಭಗವಂತನಿಗೆ ಅಧೀನವಾಗಿರ್ತಕ್ಕಂತಹ ಜೀವನವನ್ನು ನಡೆಸಿಕೊಂಡು ಕಡೆಗೆ ಮೋಕ್ಷವನ್ನು ಪಡೆಯುವಂಥದ್ದೇ ಇಲ್ಲಿ ಭಗವದ್ಗೀತೆಯ ಉದ್ದೇಶ. ಅದಕ್ಕೆ ಇಲ್ಲಿ ಸಮಸ್ತ ಪುರುಷಾರ್ಥ ಸಿದ್ಧಿ ಅಂತಂದರೆ ಮೋಕ್ಷ ಅಂತಲೇ ತಿಳ್ಕೊಳ್ಬೇಕು. ಮೋಕ್ಷದಲ್ಲಿಯೇ ಎಲ್ಲ ಪುರುಷಾರ್ಥಗಳು ಕೂಡ ತಮ್ಮ ಹೆಚ್ಚುಗಾರಿಕೆಯನ್ನು ಪಡ್ಕೊಳ್ಳುತ್ತೆ. ಯಾವ ಕಾಮ, ಅರ್ಥ ಇವುಗಳಿಗೆ ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಧರ್ಮವೂ ಕೂಡ ಮೋಕ್ಷಕ್ಕಾಗಿ ಇರ್ತಕ್ಕಂಥದ್ದು. ಧರ್ಮ ಕೇವಲ ಸಾಧನ ರೂಪವಾಗಿರ್ತಕ್ಕಂಥದ್ದು. ಅಂದರೆ ಅದನ್ನು ಮಾಡೋದ್ರಿಂದ ನಮಗಿನ್ನೇನೋ ಹೆಚ್ಚಿನದು ಸಿಗುತ್ತೆ. ಆದರೆ ಸಾಧ್ಯ ನಾವು ಪಡೆದುಕೊಳ್ಳಬೇಕಾದ ಯಾವುದಪ್ಪ ಅಂತಂದರೆ ಮೋಕ್ಷ ಮಾತ್ರ ಅನ್ನೋದನ್ನು ಶಂಕರಾಚಾರ್ಯರು ಇಲ್ಲಿ ಹೇಳ್ತಾರೆ. ಸಮಸ್ತ ಪುರುಷಾರ್ಥ ಸಿದ್ಧಿ, ಎಲ್ಲ ಪುರುಷಾರ್ಥಗಳು ಅಂದರೆ ಮೋಕ್ಷವು ಆತ್ಯಂತಿಕ ಪುರುಷಾರ್ಥವಾಗಿರ್ತಕ್ಕಂತಹ ಮೋಕ್ಷದಲ್ಲಿ ಎಲ್ಲ ಪುರುಷಾರ್ಥಗಳು ಕೂಡ ಅಡಗಿರೋದ್ರಿಂದ ಆ ಮೋಕ್ಷ ಪ್ರಾಪ್ತಿಗಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಅತಃ ತದ್ವಿವರಣೆ, ಆ ಭಗವದ್ಗೀತೆಯ ಅರ್ಥದ ವಿವರಣೆಗಾಗಿ ನಾನು ಯತ್ನವನ್ನು ಮಾಡುತ್ತೇನೆ. ಯತ್ನ ಕ್ರಿಯತೆ ಮಯ ಅಂತ ಹೇಳಿ ಬಹಳ ವಿನಯ ಭಾವದಿಂದ ಶಂಕರ ಭಗವತ್ಪಾದಾಚಾರ್ಯರು ಈ ಭಗವದ್ಗೀತೆಯ ಭಾಷ್ಯವನ್ನು ಬರೆಯೋದಕ್ಕೆ ಹೊರಟಿದ್ದಾರೆ. ಹೀಗೆ ಗೀತಾಶಾಸ್ತ್ರದ ಒಂದು ಸಾರ ಸರ್ವಸ್ವ, ಗೀತೆಯ ಉದ್ದೇಶ, ಕೃಷ್ಣನ ಅವತಾರದ ಉದ್ದೇಶ, ಧರ್ಮ ಅಂತಂದರೆ ಏನು, ಸೃಷ್ಟಿ ಯಾಕೆ ಆಯಿತು, ಸೃಷ್ಟಿಯ ಉದ್ದೇಶ ಏನು, ಈ ಎಲ್ಲ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಈ ಗೀತೆಯ ಉಪೋದ್ಘಾತದಿಂದ, ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಉಪೋದ್ಘಾತದಿಂದ ನಾವು ಕಲಿತ್ಕೊಳ್ತೇವೆ. ಒಟ್ಟಾರೆ ನಮಗೆ ಗೀತೆಯ ಬಗ್ಗೆ ಒಂದು ಪಕ್ಷಿ ನೋಟ ಅನ್ನುವಂಥದ್ದು ನಮಗಿಲ್ಲಿ ಸಿಗುತ್ತೆ. ಇದೇ ನಾವು ಈ ಉಪೋದ್ಘಾತವನ್ನು ಓದುವುದರ ಒಂದು ಪ್ರಯೋಜನ. ಇನ್ನು ನಾವು ನೇರವಾಗಿ ಭಗವದ್ಗೀತೆಯನ್ನು ಪ್ರವೇಶ ಮಾಡ್ತೇವೆ. ಶಂಕರಾಚಾರ್ಯರು ಶ್ಲೋಕಗಳಿಗೆ ಕೊಟ್ಟಿರ್ತಕ್ಕಂತಹ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ಪ್ರಯತ್ನ ಪಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.